ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು ಈ ತರಗತಿಯಲ್ಲಿ ಬೌದ್ಧ ಧರ್ಮದ ಕುರಿತು ಅಧ್ಯಯನವನ್ನು ಮಾಡೋಣ. ನೋಡಿ, ಸ್ಪರ್ಧಾರ್ಥಿಗಳು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂಥ ಪ್ರಮುಖ ಅಂಶಗಳು ಇವು. ಯಾವ್ಯಾವ ಅಂಶಗಳು ಅಂತಂದಾಗ ನೋಡ್ರಿ, ಬುದ್ಧನ ಭವಿಷ್ಯ ನುಡಿದ ನೇಪಾಳದ ಸನ್ಯಾಸಿ. ಆ ಸನ್ಯಾಸಿ ಯಾರು ಅಂತಂದಾಗ ಹಸಿಮ ಅಥವಾ ಹಸಿತ. ನೋಡ್ರಿ, ಹಸಿತ ಮುನಿ, ಇವರು ನೇಪಾಳದವರು. ಓಕೆ, ಸಿದ್ಧಾರ್ಥ ಜನಿಸಿದ ನಂತರ ತಂದೆ ಶುದ್ಧೋಧನ ಏನು ಮಾಡಿದ ಅಂತಂದ್ರೆ ಜಾತಕವನ್ನು ಕೇಳಿದ, ಮುಂದಿನ ಭವಿಷ್ಯವನ್ನು ಕೇಳಿದ. ಆವಾಗ ಆ ಮುನಿ ಈ ಮಗು ದೊಡ್ಡ ಸಾಮ್ರಾಟನಾಗ್ತಾನ, ಇಲ್ಲಾಂದ್ರಿಗಿನ ದೊಡ್ಡ ಒಂದು ಪ್ರಖ್ಯಾತ ವಿಶ್ವವಿಖ್ಯಾತ ಧರ್ಮಗುರು ಆಗ್ತದಂತ ಆ ರೀತಿ ಒಂದು ಭವಿಷ್ಯವನ್ನು ನುಡಿದಿರ್ತಕ್ಕಂಥ ಸ್ನೇಹಿತರೆ. ಬುದ್ಧ ಸನ್ಯಾಸಿ ಆಗದಿದ್ದರೆ ಒಬ್ಬ ಶ್ರೇಷ್ಠ ಚಕ್ರವರ್ತಿ ಆಗುತ್ತಿದ್ದ ಎಂದು ಹೇಳಿದ ಇತಿಹಾಸಕಾರ ಯಾರು ಅಂದ್ರೆ ಚಾರ್ಲ್ಸ್ ಇಲಿಯಟ್. ನೋಡ್ರಿ, ಇದು ನಿಮಗೆ ಗೊತ್ತಿರ್ಬೇಕು. ಗೌತಮ್ ಬುದ್ಧ ಏನಾದರೂ ಸನ್ಯಾಸಿ ಆಗಲಿಲ್ಲ ಅಂತಂದ್ರೆ ಅದು ದೊಡ್ಡ ಚಕ್ರವರ್ತಿ ಆಗ್ತಾ ಇದ್ದ. ಎಕ್ಸಾಂಪಲಿಗೆ ಅಶೋಕ ಚಕ್ರವರ್ತಿ, ಅಕ್ಬರ್ ಚಕ್ರವರ್ತಿ, ಈ ರೀತಿ ಅದು ದೊಡ್ಡ ಚಕ್ರವರ್ತಿ ಆಗ್ತಾ ಇದ್ದ ಅಂತ ಹೇಳಿದವ್ರು ಯಾರು ಅಂದ್ರಿಗಿನ ಚಾರ್ಲ್ಸ್ ಇಲಿಯಟ್ ಸ್ನೇಹಿತರೆ. ನೋಡಿ, ಹಾಗಾದರೆ ಬುದ್ಧನ ನೈತಿಕತೆಯು ಹಲವು ಧರ್ಮಗಳ ನೈತಿಕತೆಯ ತಾಯಿ ಆಯಿತೆಂದು ಅಭಿಪ್ರಾಯಪಟ್ಟಿರ್ತಕ್ಕಂಥ ಇತಿಹಾಸಕಾರ ಯಾರಂದ್ರೆ ವಿಲ್ ಡ್ಯುರ್ಯಾಂಡ್ ಅವರು. ನೋಡ್ರಿ, ಅಂದರೆ ಏನು ಬುದ್ಧನ ಈ ಒಂದು ನೈತಿಕತೆಯು ಹಲವು ಧರ್ಮಗಳು ಏನು ಮಾಡಿದವಪ್ಪ ಅಂದ್ರಿಗಿನ ಆ ನೈತಿಕತೆಯ ತಾಯಿ ಆಯಿತೆಂದು ಅಭಿಪ್ರಾಯಪಟ್ಟಿರ್ತಕ್ಕಂಥ ಇತಿಹಾಸಕಾರ ವಿಲ್ ಡ್ಯುರ್ಯಾಂಡ್. ನೆಕ್ಸ್ಟ್, ಬುದ್ಧನ ಜನನ, ಜ್ಞಾನೋದಯ ಮತ್ತು ಮರಣ ಹೊಂದಿದ್ದು ಯಾವ ದಿನ ಅಂತ ಕೇಳ್ತಾರೆ ಸ್ನೇಹಿತರೆ? ಶುದ್ಧ ವೈಶಾಖ ಪೂರ್ಣಿಮೆಯ ದಿನ. ನೋಡಿ, ಇದು ನೆನಪಿಟ್ಕೋರಿ. ಬುದ್ಧನಿಗೆ ಭಿಕ್ಷೆಯನ್ನು ನೀಡಿರ್ತಕ್ಕಂಥ ಮೊದಲ ಮಹಿಳೆ ಯಾರಪ್ಪ ಅಂತಂದ್ರಿಗಿನ ಸುಜಾತ ಅಕ್ಕಿಯ ಗಂಜಿಯನ್ನು ನೀಡಿರ್ತಕ್ಕಂಥದ್ದು. ಹಾಗಾದರೆ ಬುದ್ಧನ ಸೇವಕ ಯಾರು ಅಂದ್ರೆ ಚೆನ್ನ. ಬುದ್ಧನ ಕುದುರೆ ಹೆಸರು ಯಾವುದಂದ್ರೆ ಕಂತಕ. ಇವೆಲ್ಲವೂ ಕೂಡ ಪ್ರಶ್ನೆ ಕೆಲವೊಂದಿಷ್ಟು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥದ್ದು, ಹಾಗೂ ಮುಂಬರುವ ಪ್ರಶ್ನೆ ಪತ್ರಿಕೆಯಲ್ಲೂ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ. ನೆಕ್ಸ್ಟು ನೋಡಿ, ಬುದ್ಧನಿಗೆ ವಿಷಯುಕ್ತ ವನ ಹಂದಿ ಮಾಂಸವನ್ನು ತಿನ್ನಿಸಿದವರು ಯಾರು ಅಂತ ಕೇಳಿರ್ತಕ್ಕಂಥದ್ದು. ಅದು ನೋಡ್ರಿ, ಯಾರು? ಚಂಡ ಅನ್ನೋಂಥ ವ್ಯಕ್ತಿ ಈ ಬುದ್ಧನಿಗೆ ವಿಷಯುಕ್ತವಾಗಿರ್ತಕ್ಕಂಥ ಹಂದಿ ಮಾಂಸವನ್ನು ತಿನ್ನಿಸಿರ್ತಕ್ಕಂಥದ್ದು. ನೆಕ್ಸ್ಟ್, ಬುದ್ಧನಿಗೆ ಚಿಕಿತ್ಸೆ ನೀಡಿದ ವೈದ್ಯ ಯಾರು ಅಂತ ಕೇಳಿದ್ರೆ ಜೀವಕ. ಬುದ್ಧನ ಕೊನೆಯ ಮಾತು ಕೇಳಿದ ವ್ಯಕ್ತಿ ಯಾರು ಅಂದ್ರಿಗಿನ ಸುಭದ್ರ. ಆ ಮಾತು ಏನು ಅಂತಂದ್ರಿಗಿನ ಅಷ್ಟಾಂಗ ಮಾರ್ಗದಲ್ಲಿ ನಂಬಿಕೆ ಇಡು. ನೋಡ್ರಿ, ಅಷ್ಟಾಂಗ ಮಾರ್ಗದಲ್ಲಿ ನಂಬಿಕೆ ಇಡು ಅಥವಾ ಅಷ್ಟಾಂಗ ಮಾರ್ಗವನ್ನು ಅನುಸರಿಸು ಅಂತ ಕೊನೆಯ ಮಾತು ಹೇಳಿರ್ತಕ್ಕಂಥದ್ದು ಗೌತಮ ಬುದ್ಧ. ಆ ಮಾತು ಕೇಳಿದವರು ಯಾರು ಅಂದ್ರಿಗಿನ ಸುಭದ್ರ. ಓಕೆ, ನೆಕ್ಸ್ಟ್, ಬುದ್ಧನಿಂದ ಪರಿವರ್ತನೆಯಾದ ವೇಶ್ಯ ಯಾರು ಅಂತ ಕೇಳಿದ್ರೆ ಆಮ್ರಪಾಲಿಕ. ಬುದ್ಧ ತಪಸ್ಸು ಆಚರಿಸುವಾಗ ತೊಂದರೆ ನೀಡಿದವರು ಯಾರು ಅಂತೈತೆ? ಮಾರ ಅನ್ನುವಂಥ ಒಂದು ಭೂತ. ಹಾಗಾದ್ರೆ ಬುದ್ಧನ ಪ್ರೀತಿಯ ಶಿಷ್ಯಳು ಯಾರು ಅಂತಂದ್ರಿನ ಕಿಸ ಗೌತಮಿಯವರು ಬುದ್ಧನ ಪ್ರೀತಿಯ ಶಿಷ್ಯಳು ಅನ್ನೋದು ಗೊತ್ತಿರಬೇಕು. ಹಾಗಾದ್ರೆ ಬುದ್ಧನ ಪ್ರಸಿದ್ಧ ಶಿಷ್ಯಳು ಯಾರು ಅಂತ ಕೇಳಿದ್ರೆ ವಿಶಾಖ. ಕನ್ಫ್ಯೂಸ್ ಆಗಬಾರ್ದು, ಅದನ್ನೇ 2-3 ಸಲ ಓದಬೇಕು, ಇಲ್ಲ ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಬುದ್ಧನ ಪ್ರಸಿದ್ಧ ಶಿಷ್ಯ ಯಾರಂದ್ರೆ ಅನಸ್ತ ಪಿಂಡಕ್. ನೋಡ್ರಿ, ಅನಸ್ತ ಪಿಂಡಕ್. ಹಾಗಾದ್ರೆ ಬುದ್ಧನಿಂದ ಪರಿವರ್ತನೆ ಆಗಿರ್ತಕ್ಕಂಥ ಕಳ್ಳ, ಡಕಾಯಿತ್ ಶಿಷ್ಯ ಅಂತ ಕರೀತಾರೆ. ಎಕ್ಸಾಮಲ್ಲಿ ಕೇಳಿದ್ದ, ಇಂದಿನ ಪ್ರಶ್ನೆಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬುದ್ಧನ ಡಕಾಯತ್ ಶಿಷ್ಯ ಯಾರು ಅಂತ ಕೇಳಿದ್ರೆ ಅಂಗುಲಿ ಮಾಲ. ಓಕೆ, ನೆಕ್ಸ್ಟ್, ಹಾಗಾದ್ರೆ ಬುದ್ಧನ ಕ್ಷೌರಿಕ ಯಾರು ಅಂತಂದ್ರಿಗಿನ ಉಪಾಲಿ. ಬುದ್ಧನ ಕ್ಷೌರಿಕ ಉಪಾಲಿ ಸ್ನೇಹಿತರೆ. ಹಾಗಾದ್ರೆ ಬೌದ್ಧರ ಆರಾಧನಾ ಕೇಂದ್ರಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ಚೈತ್ಯಾಲಯಗಳು ಎಂದು ಕರೆಯುತ್ತಾರೆ. ನೋಡ್ರಿ, ಚೈತ್ಯಾಲಯಗಳು ಎಂದು ಕರೆಯುತ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಅತಿ ದೊಡ್ಡ ಚೈತ್ಯಾಲಯ ಎಲ್ಲೈತಪ್ಪ ಅಂತಂದ್ರೆ ಕಾರ್ಲೆ, ಮಹಾರಾಷ್ಟ್ರದ ಕಾರ್ಲೆಯಲ್ಲಿ ಇಡೀ ಭಾರತದ ಅತಿ ದೊಡ್ಡ ಚೈತ್ಯಾಲಯ ಇದೆ ಸ್ನೇಹಿತರೆ. ಹಾಗಾದ್ರೆ ಬೌದ್ಧರ ಸಮಾಧಿ ಸ್ಥಳಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ? ಸ್ತೂಪಗಳೆಂದು ಕರೆಯುತ್ತಾರೆ. ಓಕೆ, ಇಲ್ಲಿ ವಾಸ್ತುಶಿಲ್ಪ ಅಂತ ಬಂದಾಗ ಅದು ಚಿತ್ರ ಬಿಡಿಸಿ ಹೇಳುವಂಥ ಪ್ರಯತ್ನ ಮಾಡೋಣ. ಅಲ್ಲಿ ಮೇದಿ ಆ ರೀತಿ ಬರ್ತವೆ, ಅರ್ಥ ಆಯ್ತಾ? ತೋರಣ. ಈಗ ಜಸ್ಟ್ ನಾವೇನಪ್ಪ ಅಂದ್ರೆ ಮುಂಬರುವಂಥ ಪೊಲೀಸ್ ಮತ್ತು PSI SDA ಈ ಒಂದು ಪರೀಕ್ಷೆಯ ದೃಷ್ಟಿಗೆ ಅನುಗುಣವಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಕವರ್ ಮಾಡೋಣ. ಓಕೆ, ನೋಡ್ರಿ, ಬೌದ್ಧರ ಸಮಾಧಿ ಸ್ಥಳಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ಸ್ತೂಪಗಳೆಂದು ಕರೆಯುತ್ತಾರೆ. ಬೌದ್ಧರ ಆರಾಧನಾ ಕೇಂದ್ರಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ಚೈತ್ಯಾಲಯಗಳೆಂದು ಕರೆಯುತ್ತಾರೆ. ಅತಿ ದೊಡ್ಡ ಚೈತ್ಯಾಲಯ ಎಲ್ಲಿದೆ? ಕಾರ್ಲೆಯಲ್ಲಿದೆ. ಹಾಗಾದ್ರೆ ಅತಿ ದೊಡ್ಡ ಸ್ತೂಪ ಎಲ್ಲಿದೆಪ್ಪ ಅಂದ್ರಿಗಿನ ಸಾಂಚಿಯಲ್ಲಿದೆ. ನೋಡ್ರಿ, ಅತಿ ದೊಡ್ಡ ಸ್ತೂಪ ಸಾಂಚಿ ಎಲ್ಲಿ ಬರುತ್ತೆ ಅಂದ್ರೆ ಮಧ್ಯಪ್ರದೇಶ, ಕಾರ್ಲೆ ಮಹಾರಾಷ್ಟ್ರ. ಬೌದ್ಧರ ವಸತಿ ಕೇಂದ್ರಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರೆ ವಿಹಾರಗಳು ಎಂದು ಕರೆಯುತ್ತಾರೆ. ನೋಡ್ರಿ, ಬೌದ್ಧರ ವಸತಿ ಕೇಂದ್ರಗಳನ್ನು ಏನೆಂದು ಕರೀತಾರೆ? ವಿಹಾರಗಳು ಎಂದು ಕರೆಯುತ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಅತಿ ದೊಡ್ಡ ವಿಹಾರ ಎಲ್ಲಿದೆಯಪ್ಪ ಅಂದ್ರೆ ಭಾರತದಾಗ ನಮ್ಮ ಕರ್ನಾಟಕದ ಕಲಬುರಗಿಯಲ್ಲಿ ಅತಿ ದೊಡ್ಡ ವಿಹಾರ
ಕಂಡು ಬರತಕ್ಕಂಥದ್ದು. ಓಕೆ, ಇಷ್ಟು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆ, ಪೂಜ್ಯನೀಯ ಸ್ಥಳ ಅಂತ ಕೇಳ್ತಾರೆ ಒಂದೊಂದು ಬೇರೆ. ಇದನ್ನು ಆರಾಧನಾ ಅನ್ನೋಂಥ ಪದ ತೆಗೆದು ಬೌದ್ಧರ ಪೂಜ್ಯ ಸ್ಥಳ ಯಾವುದು ಅಂದಾಗ ಚೈತ್ಯಾಲಯ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಬೌದ್ಧರ ವಸತಿ ಕೇಂದ್ರಗಳನ್ನು ಏನೆಂದು ಕರೆಯುತ್ತಾರೆ? ಆಲ್ರೆಡಿ ಆಗಿದ್ದಲ್ರಿ, ವಿಹಾರಗಳು. ಮಲಗಿರುವ ಬುದ್ಧನ ಬೆಟ್ಟ ಕಂಡು ಬರುವ ಸ್ಥಳ ಯಾವುದಂದ್ರೆ ಯಾದಗಿರಿ. ನೋಡ್ರಿ, ಯಾದಗಿರಿ ಡಿಸ್ಟಿಕ್ ಅನ್ನೋದು ಗೊತ್ತಿರಬೇಕು. ಕರ್ನಾಟಕದಲ್ಲಿ ಬೌದ್ಧರ ನಿರಾಶ್ರಿತ ಕೇಂದ್ರಗಳು ಎಲ್ಲಿದೆ ಅಂದ್ರಿಗಿನ ಒಂದು ಮುಂಡಗೋಡ, ಮತ್ತೊಂದು ಬೈಲ್ಕುಪ್ಪೆ. ಮೈಸೂರು ಮತ್ತು ಉತ್ತರ ಕನ್ನಡದಲ್ಲಿ ಈ ಕರ್ನಾಟಕದಲ್ಲಿರ್ತಕ್ಕಂಥ ಬೌದ್ಧರ ನಿರಾಶ್ರಿತ ಕೇಂದ್ರಗಳು ಅನ್ನೋದು ನಿಮಗೆ ಗೊತ್ತಿರಬೇಕು. ಬೌದ್ಧ ಸನ್ಯಾಸಿಗಳನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ರೆ ಉಪಾಸಕರು ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಬೌದ್ಧರ ಸನ್ಯಾಸಿಗಳನ್ನು ಏನು ಕರೀತಾರೆ? ಉಪಾಸಕರು ಎಂದು ಕರೀತಾರೆ. ಹಾಗಾದರೆ ಬೌದ್ಧ ಧರ್ಮದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸುವ ಕಾರ್ಯಕ್ರಮವನ್ನು ಪಬ್ಬಜ ಅಥವಾ ಪವರಣ ಎಂದು ಕರೆಯುತ್ತಾರೆ. ಹಾಗಾದರೆ ಹೀನಯಾನ ಪಂಥದ ಮೊದಲ ಪುಸ್ತಕ ಯಾವುದಂತ ಕೇಳಿದ್ರೆ ಮಹಾವಸ್ತು. ಓಕೆ, ಅಲ್ಲಿ ದಿಗಂಬರ, ಶ್ವೇತಾಂಬರ ಅಂತ ಯಾವ ರೀತಿ ಡಿವೈಡ್ ಆಗ್ತಾವಲ್ಲ, ಇಲ್ಲಿ ಮಹಾಯಾನ, ಹೀನಯಾನ ಅಂತೇಳಿ ಏನಾಗ್ತದೆ ಡಿವೈಡ್ ಆಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಮಹಾಯಾನ ಪಂಥದ ಮೊದಲ ಪುಸ್ತಕ ಯಾವುದು ಅಂದ್ರೆ ಲಲಿತ ಸಾರ. ಓಕೆ, ಲಲಿತ ಸಾರ. ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೆದವರು ಯಾರಪ್ಪ ಅಂತಂದ್ರೆ ಎಡ್ವಿನ್ ಹರ್ನಾಲ್ಡ್. ಓಕೆ, ನೆಕ್ಸ್ಟ್ ಬುದ್ಧನನ್ನು ಏಷ್ಯಾದ ಜ್ಞಾನ ಪ್ರದೀಪ ಎಂದು ಕರೆದವರು ಯಾರಂದ್ರೆ ಕನ್ನೆತ್ ಸೌಂಡರ್ಸ್ ಅಂತ ಗೊತ್ತಿರಬೇಕು ಸ್ನೇಹಿತರೆ. ಬುದ್ಧನನ್ನು ಜಗತ್ತಿನ ಜ್ಞಾನ ಪ್ರದೀಪ ಎಂದು ಕರೆದವರು ಯಾರಂದ್ರೆ ರಿಸ್ ಡೇವಿಡ್ ಅಂತ ಹೇಳಿ. ಓಕೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳು. ಇವು ನೀವು ಗಮನದಲ್ಲಿಟ್ಟುಕೊಂಡು ನೀವು ಎಕ್ಸಾಮ್ನ ಫೇಸ್ ಮಾಡ್ತಕ್ಕ ಸ್ನೇಹಿತರೆ. ನೋಡ್ರಿ, ಹಾಗಾದರೆ ಬೌದ್ಧ ಧರ್ಮದಲ್ಲಿ ಕೆಲವೊಂದಿಷ್ಟು ಬೋಧನೆಗಳಿವೆ ಅಥವಾ ತತ್ವಗಳು ಅಂತ ಕರಿತೀವಿ ನಾವು. ಬೌದ್ಧ ಧರ್ಮದ ಬೋಧನೆಗಳು ಅಥವಾ ತತ್ವಗಳು 3 ಇದಾವೆ ಇಂಪಾರ್ಟೆಂಟ್ ಆಗಿ. ಒಂದು ಮೂಲ ತತ್ವಗಳು, 4 ಇದಾವ ಆರ್ಯ ಸತ್ಯಗಳು, ಮತ್ತು ಅಷ್ಟಾಂಗ ಮಾರ್ಗಗಳು. ಓಕೆ, ಇವು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಹಾಗಾದ್ರೆ ನೋಡ್ರಿ, ಮೂಲ ತತ್ವಗಳು ಅಂತಂದಾಗ ಒಂದು ಸತ್ಯ, ಅಹಿಂಸೆ, ಅಸ್ಥೇಯ, ಇನ್ನೊಂದು ಸ್ನೇಹಿತರೆ ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚಾರ್ಯ. ಡಬಲ್ ಆಗಿದಾವೆ ಇಲ್ಲೇನಾಗಿದೆ? ಡಬಲ್ ಆಗಿದೆ, ಅದಕ್ಕೆ ಅನ್ಕೊಂಡೆ. 4 ಸ್ನೇಹಿತರೆ. ಇಲ್ಲಿ ಅಪರಿಗ್ರಹ ಒಂದು ಬರಲ್ಲ ನೋಡ್ರಿ. ಜೈನ ಧರ್ಮದಲ್ಲಿ ಬರ್ತಕ್ಕಂಥ ಅಪರಿಗ್ರಹ ಇಲ್ಲಿ ಬರಲ್ಲ. ಇಲ್ಲಿ ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚಾರ್ಯ 4 ಇದೆ ನೋಡ್ರಿ. 1 2 3 4. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಆರ್ಯ ಸತ್ಯಗಳು 4 ಇದಾವೆ. ಜಗತ್ತು ದುಃಖದಿಂದ ಕೂಡಿದೆ. ದುಃಖಕ್ಕೆ ಆಸೆಯೇ ಮೂಲ ಕಾರಣ. ಆಸೆಯನ್ನು ತೊರೆದರೆ ಕರ್ಮ ಮಾರ್ಗದ ಮೂಲಕ ಮುಕ್ತಿಯನ್ನು ಪಡೆಯಬಹುದು. ದುಃಖವನ್ನು ನಿವಾರಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು. ಇವೇ ಈ 4 ನೋಬಲ್ ಟ್ರೂತ್ಸ್ ಅಂತ ಕರಿತೀವಿ ನಾವು. ಆರ್ಯ ಸತ್ಯಗಳು 4 ಆರ್ಯ ಸತ್ಯಗಳು. ಇವು ಕೂಡ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಅಷ್ಟಾಂಗ ಮಾರ್ಗಗಳು. ಅಷ್ಟಾಂಗ ಮಾರ್ಗಗಳು ಎಷ್ಟಿದಾವೆ ಅಂದ್ರಿಗಿನ 8 ಇದಾವೆ ನೋಡ್ರಿ. ಎಷ್ಟು? 8. ಏನು ಗೌತಮ್ ಬುದ್ಧನ ಮೊದಲ ಪ್ರವಚನದಲ್ಲಿ ಬೋಧಿಸಿರ್ತಕ್ಕಂಥ ತತ್ವಗಳೇ ಅಷ್ಟಾಂಗ ಮಾರ್ಗಗಳು ಸ್ನೇಹಿತರೆ. ಸರಿಯಾದ ದೃಷ್ಟಿಕೋನ, ಸರಿಯಾದ ನಂಬಿಕೆಗಳು, ಸರಿಯಾದ ಮಾತು, ಸರಿಯಾದ ನಡವಳಿಕೆ, ಸರಿಯಾದ ಜೀವನ, ಸರಿಯಾದ ಪ್ರಯತ್ನ, ಸರಿಯಾದ ಸ್ಮರಣೆ, ಸರಿಯಾದ ಧ್ಯಾನ, ಇವೇ ಆ 8 ಅಷ್ಟಾಂಗ ಮಾರ್ಗಗಳು ಸ್ನೇಹಿತರೆ. ನಾವು ಒಳ್ಳೆಯ ಜೀವನವನ್ನು ಮುನ್ನಡೆಸಬೇಕಂತಂದ್ರೆ ಈ 8 ಮಾರ್ಗಗಳನ್ನು ನಾವೇನು ಮಾಡಬೇಕು? ಅನುಸರಿಸಬೇಕು. ಎಕ್ಸಾಂಪಲ್ ನೋಡ್ರಿ, ಒಳ್ಳೆಯ ಮಾತು ಅಂದರೆ ಬರೀ ಹಿಂಸೆ ಅಂತಂದಾಗ ಪ್ರಾಣಿನ ಕೊಂದೆ, ಅದು ಕೊಂದೆ, ಇದು ಕೊಂದೆ, ಅದು ಹಿಂಸೆ ಆಗಲ್ಲ. ಅರ್ಥ ಆಯ್ತಾ? ಅದು ಒಂದೇ ಹಿಂಸೆ ಅಲ್ಲ, ಇದು ಹಿಂಸೆ ಆಗ್ತದೆ. ಬಟ್ ಕೆಟ್ಟ ಮಾತಾಡಿದರೂ ಕೂಡ ಹಿಂಸೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.